ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಶುಭಾಷಿತ ಇದೆ ಒಂದು ಸಂಸ್ಕೃತದಲ್ಲಿ. ಯದ್ಧಾತ್ರ ನಿಜ ಫಾಲ ಪಟ್ಟ ಲಿಖಿತಂ ಮೇರೌಚ ನಾತೋದಿಕಂ ಧನಂ ತದ್ಧೀರೋ ಭವ ಬಿತ್ ಸುವತ್ಸ ಕೃಪಣಾಂ. ಇದು ಪೂರ್ಣ ನನ್ನ ಜ್ಞಾಪಕ ಬರ್ತಾ ಇಲ್ಲ. ಈ ಸಾರಾಂಶ ಇಷ್ಟೇ. ಯದ್ಧಾತ್ರ ಅಂದರೆ ಬ್ರಹ್ಮಲಿಖಿತ. ನಿಮ್ಮ ಹಣೆ ಬರದಲ್ಲಿ ಏನಿದೆ ಅಷ್ಟೇ ನಿಮಗೆ ಸಿಗ್ತದ, ಹೆಚ್ಚಿಗೆ ಸಿಗೋದಿಲ್ಲ. ಪ್ರಾರಬ್ಧ ಏನದ ಅದು ಆಗ್ತದ. ದಯಮಾಡಿ ಯಾರು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡ್ರಿ. ಏನು ಸಿಗಬೇಕು, ಯಾವಾಗ ಏನು ಸಿಗಬೇಕು, ನಿಮ್ಮ ಪ್ರಾರಬ್ಧದಲ್ಲಿ ಇದ್ದಷ್ಟೇ ಸಿಗ್ತದೆ, ಹೆಚ್ಚಿಗೆ ಸಿಗೋದಿಲ್ಲ. ಒಬ್ಬ ಮನುಷ್ಯ, ಇಬ್ಬರು ಹುಡುಗರು ನದಿಗೆ ಹೋಗಿ ನೀರು ತುಂಬ್ಕೊಂಡು ಬಂದಿರ್ತಾರೆ. ಒಬ್ಬನಿಗೆ ಒಂದು ತಂಬಿಗೆ ನೀರು ಬರ್ತಾವ, ಒಬ್ಬನಿಗೆ 10 ತಂಬಿಗೆ ನೀರು ಬರ್ತಾವ ಬಿಂದಿಗೆ ಒಳಗೆ. ಬಂದ ಮೇಲೆ ಇಬ್ಬರು ಮಾತಾಡ್ತಾರಂತ, ನನಗೆ ಸ್ವಲ್ಪ ಬಂತು, ನಿನಗೆ 10 ತಂಬಿಗೆ ಬಂತಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನಂತ, ನನ್ನ ಪಾತ್ರ ದೊಡ್ಡದದ, 10 ತಂಬಿಗೆ ಹಿಡಿತದ, ನಂಗೆ ಜಗ್ಗೆ ಬಂದವ. ನಿನ್ನ ಪಾತ್ರ ಸಣ್ಣದದ, ಒಂದೇ ತಂಬಿಗೆ ಬಂದವ. ಅಲ್ಲಿ ಎಷ್ಟು ನೀರವ ಲೆಕ್ಕ ಅಲ್ಲ, ನಿನ್ನ ಪಾತ್ರ ಎಷ್ಟದ ಅಷ್ಟು ಲೆಕ್ಕ. ಹಾಗೆ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಅದ, ನಮ್ಮ ಪಾತ್ರ, ನಮ್ಮ ಪ್ರಾರಬ್ಧ ಏನದ ಅಷ್ಟೇ ನಮಗೆ ಸಿಗ್ತದೆ, ಹೆಚ್ಚಿಗೆ ಸಿಗೋದಿಲ್ಲ. ಒಬ್ರಿಗೆ ಹೆಚ್ಚಿಗೆ ಸಿಗ್ತದೆ, ಒಬ್ರಿಗೆ ಕಮ್ಮಿ ಸಿಗ್ತದೆ. ಇದು ಕರ್ಮಲಿಂತ ಆಗ್ತಾ ಇರ್ತದೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರ್ಯಾರಿಗೆ ಯಾವಾಗ ಏನೇನು ಆಗ್ಬೇಕು ಹಾಗೆ ಆಗ್ತದೆ. ರಾಮಕೃಷ್ಣ ಪರಮಹಂಸರಿಗೆ ಥ್ರೌಟ್ ಕ್ಯಾನ್ಸರ್ ಆಗಿತ್ತು, ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಹೇಳಿದ್ರು ದೇವಿಗೆ ಹೇಳಿ ನೀವು ಕಮ್ಮಿ ಮಾಡ್ಕೊರಿ. ಅವ್ರು ಹೇಳಿದ್ರು ಚೊಲ್ಲಕ್ಕೆ ಶರೀರದ ಸಲುವಾಗಿ ಅಮ್ಮಗೆ ಹೇಳ್ಬೇಕೇನು, ಹೋಗಲಿ ಕರ್ಮಭೋಗದ ನಂದು ಏನೇನಾದರೂ ಪ್ರಾರಬ್ಧ ಆಗಲಿ ಅಂತಂದರು. ರಮಣ ಮಹರ್ಷಿಗಳಿಗೆ ತೊಡಿ ಕ್ಯಾನ್ಸರ್ ಆಗಿತ್ತು, 38 ಬಿಮಾರಿಗಳಿದ್ದು, 32 ಡಿಸೀಸಸ್ ಇದ್ದು ವಿವೇಕಾನಂದರಿಗೆ. ಅವರು 40 ವರ್ಷಕ್ಕೆ ಪ್ರಾಣತ್ಯಾಗ ಮಾಡಿದಾಗ 32 ಕಿಡ್ನಿ, ಹಾರ್ಟು, ಲಿವರ್ ಎಲ್ಲ ಪ್ರಾಬ್ಲಮ್, BP, ಶುಗರು. ಪಾಪ ವಿವೇಕಾನಂದರಿಗೆ ಅಂಥ ಬರೀ ಆರೋಗ್ಯ ಸಮಸ್ಯೆಗಳಿಂದ ತೀರ್ಕೊಂಡ್ರು. ಎದಕ್ಕೆ ಏನು ಅಂಥದ್ದ ಮಹಾನುಭಾವರಿಗೆ ಯಾಕಪ್ಪ ಇದು ವೃತ್ತಿ ಆಗೋದಿಲ್ಲ. ಗಹನೋಗತಿ ಗೀತೆ ಒಳಗೆ ಹೇಳ್ತಾನ, ನಿನಗೆ ದಿವ್ಯ ಚಕ್ಷುಗಳನ್ನು ಕೊಡ್ತೀನಿ, ನೀನು ಸಾಮಾನ್ಯ ಕಣ್ಣಿಂದ ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ, ನಾನು ದಿವ್ಯ ಚಕ್ಷುಗಳನ್ನು ಕೊಡ್ತೀನಿ ಅಂತ ಹೇಳಿ ದಿವ್ಯ ಚಕ್ಷುಗಳನ್ನು ಕೊಡ್ತಾನೆ. ಹೇಳ್ತಾನೆ ಗೀತೆ ಒಳಗೆ ಗಹನೋಗತಿ, ಭಾಳ ಗಹನವಾದಂಥದ್ದು. ನಾಯನ ತಿಳಿದಿಲ್ಲ ನಿಮಗೆ, ಏನು ತಿಳಿದಿಲ್ಲ. ಯಾವ ಈಗಿದ್ದವ್ರು, ಯಾವ ಸನ್ಯಾಸಿಗಳು, ಸಂತರಿಗೆ ಗುರ್ತಿಲ್ಲ. ಹೋಗಿ ಕೇಳಿದ್ರೆ ಪ್ರಾರಬ್ಧಪ್ಪ, ನಾವೇನು ಮಾಡ್ತೀವಿ, ನಮ್ಮ ಕೈಗೆ ಏನಾದ್ರು ಏನಾಗ್ತದೆ, ಯಾರ ಕೈಯಾಗಿ ಗುರ್ತು, ಮರುಕ್ಷಣಕ್ಕೆ ಏನಾಗ್ತದೆ ಗುರ್ತಿಲ್ಲ. ಕಾರಣ ಧೈರ್ಯವಾಗಿ ಜೀವನ ಮಾಡಿರಿ, ಪ್ರಾರಬ್ಧದಲ್ಲಿ ಏನದ ಅಷ್ಟೇ ನಿಮಗೆ ಸಿಗ್ತದೆ ಅಂಥೇಳಿ ಈ ಒಂದು ಶುಭಾಷಿತದ ಅರ್ಥ. ಒಬ್ಬ ಋಷಿ ಅಡವಿಯಲ್ಲಿ ನಡೆದು ಹೋಗ್ತಿರ್ತಾನೆ, ಸನ್ಯಾಸಿ. ಹಸಿವೆ ನೀರಡಿಕೆ ಬೇಸಿಗೆ ದಿನ ಭಾಳ ಆಗ್ತದೆ. ಅಲ್ಲಿ ನೋಡಿದ್ರೆ ಇಬ್ಬರು ಅದೇ ಬುತ್ತಿ ಬಿಸ್ತಿರ್ತಾರೆ ಊಟ ಮಾಡಬೇಕು ಅಂತ ಹೇಳಿ. ಅವ್ರ ಹತ್ರ ಹೋಗಿ ಆ ಸಂತ ಹೇಳ್ತಾನೆ, ನನಗೂ ಹಸಿವೆ ಆಗ್ಯದ, ನೀವೇನು ತಿನ್ಲಿಕ್ಕತ್ತೀರಿ, ನನಗೂ ಇಷ್ಟು ಏನಾದರೂ ಕೊಡ್ತೀರಿ ನೀವು, ಬರ್ರಿ ಗುರುಗಳೇ ಕೂಡ್ರಿ, ನಮ್ಮ ಹತ್ರ ಏನದ, ನೀವು ಇಷ್ಟು ತಿನ್ನುವಂತಿರುತ್ತೆ, ಸಮಾನವಾಗಿ ತಿನ್ನೋಣ. ಅತಿಥಿ ದೇವೋಭವ, ನೀವು ಅತಿಥಿಗಳು ಬಂದಿರಿ, ನಮ್ಮಲ್ಲಿದ್ದಿದ್ದು ಎಲ್ಲರೂ ಸಮಾನವಾಗಿ ತಿನ್ನೋಣ ಅಂತ ಹೇಳ್ತಾರೆ. ಕೂಡ್ತಾರೆ, ನೋಡ್ತಾರೆ, ಬುತ್ತಿ ಬಿಚ್ಚಿದ್ರೆ ಒಬ್ಬನಲ್ಲಿ 3 ರೊಟ್ಟಿ ಇರ್ತಾವೆ, ಒಬ್ಬನಲ್ಲಿ 5 ರೊಟ್ಟಿ ಇರ್ತಾವೆ. ಈ 5, 3, 8 ಆಯಿತು, ನಾವು ಸಮಾನ ಅಂದಿವಿ, ಗುರುಗಳು ಇದ್ದಾರೆ, ಸಮಾನ ಹೇಗೆ ಮಾಡಬೇಕು? ಒಬ್ಬತ್ತ ಆಲೋಚನೆ ಮಾಡ್ತಾನೆ, ನಿನ್ನ 5 ರೊಟ್ಟಿ ಅವಲ್ಲ, 3 ತುಕಡಿ ಮಾಡು, 15 ತುಕಡಿ ಆಗ್ತಾವ. ನಿನ್ನ 3 ರೊಟ್ಟಿ ಇದ್ದಿದ್ದು 3 ತುಕಡಿ ಮಾಡು, 9 ರೊಟ್ಟಿ ಆಗ್ತಾವೆ. 9, 15, 24. ನಾವು 3 ಮಂದಿ ಇದ್ದೀವಿ, 8 ತುಕಡಿಗಳನ್ನು ತಿನ್ನೋಣ. ಓಹೋ, ಇದು ಕರೆಕ್ಟ್ ಲೆಕ್ಕ ಅಂತಾರೆ. 8 ತುಕಡಿಗಳು ತಿಂತಾರೆ, ಗುರುಗಳಿಗೆ ಹೊಟ್ಟೆ ತುಂಬ್ತದ, ಆರಾಮಾಯ್ತಪ್ಪ. ಈಗ ನನ್ನ ಹತ್ರ ಈ ವಜ್ರಗಳವ ತೊಗೊಳ್ರಿ, ನನಗೇನು ಕೆಲಸ ಇಲ್ಲ, ಇವು ನಿಮಗೇನಾದರೂ ಉಪಯೋಗ ಬರ್ತಾವ, ಗೃಹಸ್ಥಿಗಳು, ನಾ ಸನ್ಯಾಸಿ ಏನು ಮಾಡಲಿ ಅಂತ ಕೊಡ್ತಾನೆ. 8 ವಜ್ರಗಳು, ಭಾಳ ಕಿಮ್ಮತ್ತಿನ ವಜ್ರಗಳು. ನೋಡ್ತಾರೆ, ಭಾಳ ಸಂತೋಷ ಆಗ್ತದೆ. ಅವಾಗ ಅವ ಅಂತ ಇನ್ನೊಬ್ಬತ್ತ 3 ರೊಟ್ಟಿ ತಂದತ್ತ, ಮನುಷ್ಯಾಗ 4 ತೊಗೊಳ, ನೀ 4 ನಾನು 4 ಅಂತಾನೆ. ಅವ 5 ರೊಟ್ಟಿ ತಂದತ್ತಂತಾನೆ, ಇಲ್ಲ ನಾನು 5 ರೊಟ್ಟಿ ತಂದಿನಿ, ನನಗೆ 5, ನೀ 3 ರೊಟ್ಟಿ ತಂದಿದ್ದಿ, ನಿಂಗೆ 3. ಇಲ್ಲ 5, 3, 4, 4 ಈ ಜಗಳ ನಡೀತದೆ. ರಾಜನ ಹತ್ರ ಹೋಗ್ತಾರೆ. ರಾಜ, ಇದು ಹೇಳು ನ್ಯಾಯ, ಇದೆಲ್ಲ ವಿವರವಾಗಿ ಹೇಳ್ತಾರೆ. ರಾಜ, ನಾಳೆ ಬರ್ರಿ, ನಮ್ಮ ಶಿಷ್ಯ ಪಂಡಿತರಿಗೆ ಕೇಳಿ ಹೇಳ್ತೀನಿ ಅಂತಾರೆ. ಮರುದಿವ್ಸ ಹೋಗ್ತಾರೆ. 5, 3 ಕರೆಕ್ಟ್ ಅದ ಅಂತ ಹೇಳ್ತಾರಪ್ಪ ಎಲ್ಲರೂ. 5 ರೊಟ್ಟಿ ತಂದತ್ತ 5, 3 ರೊಟ್ಟಿ ತಂದತ್ತ 3. ಇಲ್ಲ ರೀ, ನಮ್ಗೆ ಇದು ನ್ಯಾಯ ಬಗೆಹರೋದಿಲ್ಲ, ಇಬ್ಬರೇ ಇದ್ದೀವಿ, ಅರ್ಧ ತೊಗೋಬೇಕು, 5, 3 ಹೆಂಗಾಗ್ತದೆ, ನಾವು ಬೇರೆ ಕಡೆ ಕೇಳ್ತೀವಿ ಅಂತಾರೆ. ಸರಿ ತೊಗೊಳ್ರಿ, ಹೋಗ್ರಿ ಅಂತಾರೆ. ಹೊರಗೆ ಹೋಗ್ತಿರ್ತಾರೆ. ಆ ಕೊಟ್ಟಂಥ ಸನ್ಯಾಸಿಗಳು ಒಳಗೆ ಬರ್ತಿರ್ತಾರೆ ರಾಜನ ಬೆಟ್ಟಿಗೆ. ಓಹೋ ಗುರುಗಳೇ, ನೀವು ಬಂದ್ರಿ, ಭಾಳ ಚಲೋ ಆಯಿತು, ಇದು ನಮಗೆ ಲೆಕ್ಕ ತಿಳಿವಲ್ದು ಹೇಳ್ರಿ ಅಂತ. ಇದು ನೋಡ್ರಿ, ಇದು ಭಗವಂತನ ಲೆಕ್ಕ ಅಂತಾರಲ್ಲ, ಅದು ಆ ಋಷಿಗಳೇನು ಹೇಳ್ತಾರ, ಅದು ಮಾಮೂಲಿ ಲೆಕ್ಕ ಅಲ್ಲ, ಭಗವಂತನ ಲೆಕ್ಕ. ಭಗವಂತನ ಸಂಕಲ್ಪನೆ ಬೇರೆ ಇರ್ತದೆ, ನಮ್ಮ ಜ್ಞಾನ, ನಮ್ಮ ವ್ಯವಹಾರ ಲೆಕ್ಕನೇ ಬೇರೆ ಇರ್ತಾವೆ. ಅವಾಗ ಅವ್ರು ಹೇಳ್ತಾರ, ನೋಡಪ್ಪ, ಈ 3 ರೊಟ್ಟಿ ತಂದದ್ದು ಯಾರು, ನಾನು ರೀ, ಈಗ ನಿನಗೆ 1 ವಜ್ರ. 5 ರೊಟ್ಟಿ ತಂದದ್ದು ಯಾರು, ನಾನು ರೀ, ನಿನಗೆ 7 ವಜ್ರ. ಇದು ನ್ಯಾಯವಾಗಿ ತಗೋಬೇಕಾಗಿದ್ದು. ಎಲ್ಲರಿಗೂ ಆಶ್ಚರ್ಯ. ಇದು 3, 5, 4, 4 ಹೋಗಿ ಎಕ್ದಮ್ 1, 7 ಆಯ್ತಲ್ಲ, ಇದೇ ಚಗಳ ಲೆಕ್ಕ. ಅವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ, ನೀನು 3 ರೊಟ್ಟಿ ತಂದಿದ್ದೆ, ಎಷ್ಟು ತುಕಡಿ ಮಾಡಿದ್ದೆ? 9 ತುಕಡಿ ಮಾಡಿದ್ದೆ. ನೀನು 5 ರೊಟ್ಟಿ ತಂದದ್ದು ಎಷ್ಟು ತುಕಡಿ ಮಾಡಿದ್ದೆ? 15 ತುಕಡಿ ಮಾಡಿದ್ದೆ. ಈತ 9 ತುಕಡಿ ಮಾಡಿದತ್ತ 8 ತಾನು ತಿಂದ, ಒಂದೇ ದಾನ ಮಾಡಿದ.
ಈತ 15 ತುಕಡಿ ಮಾಡಿದತ 8 ತಾನು ತಿಂದ, 7 ದಾನ ಮಾಡಿದ. ಅಂದರೆ 7 ದಾನ ಮಾಡಿದಕ್ಕೆ 7 ವಜ್ರಗಳು, ಒಂದೇ ದಾನ ಮಾಡಿದ್ದು 1 ವಜ್ರ. ಇದು ಭಗವಂತನ ನ್ಯಾಯ. ನೋಡ್ರಿ, ವಿಚಿತ್ರವಾಗಿದ್ದೇನಪ್ಪ ಅಂತಂದ್ರೆ, ನಾವು ಸಾಧಾರಣವಾಗಿ ಎಲ್ಲೆಲ್ಲಿ ಏನನ್ನ ಆದಾಗ ಪಾಪ ಅವ್ರು ಭಾಳ ಒಳ್ಳೆಯವ್ರು, ಹಿಂಗೆ ಆಗ್ಬಾರ್ದಿತ್ರಿ, ಅದ್ಯಾಕಾಯ್ತ್ರಿ ಇದ್ಯಾಕಾಯ್ತ್ರಿ ಏನೂ ತಿಳಿಯೋದಿಲ್ಲ. ಗಹನೋಗತಿ, ಭಾಳ ಗಹನವಾದದ್ದು, ನಮ್ಗೆ ಯಾರಿಗೂ ತಿಳಿಯೋದಿಲ್ಲ. ಪ್ರಾರಬ್ಧ, ದೈವ, ಸಂಕಲ್ಪ, ಭಗವಂತನ ಇಚ್ಛೆ, ಶಿವನಿಚ್ಛೆ, ಇವೆಲ್ಲ ನಮ್ಮ ಹಳ್ಳಿ ಜನರು ಹೇಳ್ತಾ ಇರ್ತಾರೆ. ಪದ್ಧತಿ ಭೋಗಿಸ್ಬೇಕು, ನಡಿಬೇಕು. ಚರ ಐತಿ. ನಮ್ಮ ವೇದಗಳು ಏನು ಹೇಳ್ತಾವೆ? ನಡೀರಿ, ನಿಂದಿರಬೇಡ್ರಿ, ನಡೀತಾ ಇರ್ರಿ, ಹೋಗಲಿ, ಆಯಿತು, ಬಿಟ್ಬಿಡ್ರಿ, ನಡೀರಿ, ಮುಂದಕ್ಕೆ ನಡೀರಿ. ಇದು ನಮ್ಮ ಜೀವನದ. ಅದನ್ನೇ ಶಂಕರ ಭಗವತ್ಪಾದ ಹೇಳಿದ್ದು, ಭಜ್ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ಸಾರೆ ಮಾ ಕುರು ಧನ ಜನ ಯೌವನ ಗರ್ವಂ ಕಾಲಂ ಹರತಿ ನಿಮಿಷಾತ್ ಸರ್ವಂ. ಭಜ್ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ತಮ್ಮ ಗೋವಿಂದನ್ ನೆನಿ, ಯಾಕೆ ಒದ್ದಾಡ್ತಿದ್ದಿ? ಒಂದು ಕ್ಷಣದಲ್ಲಿ ಧನ ಜನ ಯೌವನ ಯಾವುದೂ ಕರ್ಮ ಮಾಡಬೇಡ. ಒಂದು ಕ್ಷಣದಲ್ಲಿ ಕಾಲಂ ಹರತಿ ನಿಮಿಷಾತ್ ಸರ್ವಂ, ಎಲ್ಲ 1 ನಿಮಿಷದಲ್ಲಿ ಸ್ಮ್ಯಾಶ್ ಆಗಿ ಹೋಗ್ತದೆ. ಎಚ್ಚರಿಕೆ, ಏನು ಮಾಡಬೇಕು? ಭಜ್ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ರಿ. ಅದನ್ನೇ ದಾಸರು ಹೇಳ್ತಾರೆ, ದಾರಿಯು ನಡೆಯುವಾಗ ಭಾರವ ಹೊರವಾಗ ಕೃಷ್ಣ ಎನ್ನಬಾರದೆ ಅನಪ. ಬರೀ ಕೇಳದೆ ಆಯಿತು, ಪೂರ್ವಕ್ಕೆ ಮಾರ್ಯಾಗ ಅನ್ಬೇಕೇನ್ರಿ, ಮುಂಜಾನೆ ಅನ್ಬೇಕೇನ್ರಿ, ಯಾವಾಗ ಅನು ರಾಮನು ಕೃಷ್ಣನು ಏನನ್ನು ಗೋವಿಂದನು ಅಂತ ಇರು ಅಂತೇಳಿ ನಮ್ಗೆ ಹೇಳ್ತಾರೆ. ನಾವು ಕರ್ಮಕಾಂಡಿಗಳಾಗಿ ಉಳಿದು ಬಿಡಬಾರ್ದು. ಏನೋ ಮಾಡ್ಬೇಕ್ರಿ, ಅದು ಮಾಡ್ಬೇಕ್ರಿ, ಉತ್ತರಕ್ಕೆ ಮಾರಿ ಆಗ್ಬೇಕೇನ್ರಿ, ದಕ್ಷಿಣಕ್ಕೆ ಮಾರಿ, ಸೋಮವಾರ ಏನ್ರಿ, ಅವೆಲ್ಲ ಏನೋ ಕರ್ಮಕಾಂಡಗಳೇ ಬೇಕಾಗಿಲ್ಲ. ನಾಮಸ್ಮರಣೆ ಒಂದೇ ಸಾಕು. ಈ ಕಲಿಯುಗದಲ್ಲಿ ನಾಮಸ್ಮರಣೆಗೆ ದೊಡ್ಡದು ಯಾವುದೂ ಇಲ್ಲ. ಒಂದು ತುಳಸಿ ಮಾಲೆ ತೊಗೊಂಡು ಕೈಲಾಗಿದ್ದು ನಿಮ್ಮ ಜಪಗಳನ್ನು ಮಾಡ್ತಾ ಇರ್ರಿ. ಜಾಸ್ತಿ ಕರ್ಮಕಾಂಡಿಗಳಾಗಬೇಡ್ರಿ, ಜಾಸ್ತಿ ದೇವಸ್ಥಾನಗಳಿಗೆ ತಿರುಗಬೇಡ್ರಿ, ಜಾಸ್ತಿ ತೀರ್ಥಯಾತ್ರೆಗಳು ಮಾಡಬೇಡ್ರಿ, ಜಾಸ್ತಿ ಸಾಧು ಸಂತರ ಸನ್ಯಾಸಿಗಳ ಪ್ರವಚನಗಳನ್ನು ಸಾಯತನ ಕೇಳ್ಕೊತಿರ್ಬೇಡ್ರಿ. ಒಮ್ಮೆ ಕೇಳಿದ್ರೆ ಸಾಕು. ವಯಸ್ಸಾಯ್ತು, 70 ವಯಸ್ಸಾದ್ರೆ ಇನ್ನೂ ಕೇಳದೆ ಆಗ್ತದೆ. ಸಾಕು, ಏನು ಕೇಳಿರಷ್ಟು ಸಾಕು. ಜೀವನದಲ್ಲಿ ನಡೆದು ತೋರಿಸ್ರಿ. ಬಂಧು ಬಳಗ, ಸಮಾಜ, ಪರಿವಾರ ಸಹಾಯ ಮಾಡಿರಿ. ಇನ್ನೊಬ್ಬರಿಗೆ ಅನುಕೂಲ ಆಗಿರ್ರಿ. ದಾನ ಧರ್ಮ ಮಾಡಿರಿ. ಒಳ್ಳೆ ಕೆಲಸಗಳನ್ನು ಮಾಡಿರಿ. ನನಗೆ ಒಂದು ಅತಿಥಿಗಳಿಗೆ ದೇವ್ರ ಸಮಾನ ಅಂತ ತಿಳಿದು ಸ್ವಲ್ಪ 4 ಒಳ್ಳೆ ಮಾತಾಡ್ರಿ. ಪಕ್ಕದ ಮನೆಯವ್ರಿಗೆ ನೋಡ್ರಿ. ತಾಯಿ ತಂದೆ ಮನೆಯಲ್ಲಿ ವೃದ್ಧರಿದ್ದರೆ ಅವರ ಸೇವೆ ಮಾಡಿರಿ, ಕರ್ತವ್ಯ ಮಾಡಿರಿ. ಇದೇ ಧರ್ಮ. ಕರ್ಮಕಾಂಡಿಗಳೇ ಆಗಬೇಡ್ರಿ ಜಾಸ್ತಿ. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.